ಓಕೆ, ಹೆಲೋ ಎವ್ರಿವನ್, ನಮಸ್ಕಾರ. ಸೊ ಇವತ್ತು ನಮ್ಮದು ಮಸ್ಕ್ ಆ್ಯಂಡ್ ಕ್ಯಾಟ್ ಫ್ಲೋಗೆ ಫಸ್ಟ್ ಕ್ಲಾಸ್ ಆಟೋಕ್ಯಾಡ್ದು. ಆಟೋಕ್ಯಾಡಲ್ಲಿ ನಾವು ಏನೇನು ಕಲಿಬೋದು, ಏನೇನು ಮಾಡ್ಬೋದು ಅಂತ ಇರುತ್ತೆ. ಫಸ್ಟ್ ನಾವು ಆಟೋಕ್ಯಾಡಲ್ಲಿ ಫ್ಲೋರ್ ಪ್ಲ್ಯಾನ್ಸ್ ಮಾಡ್ಬೋದು, ಫ್ರಂಟ್ ಎಲಿವೇಷನ್ಸ್ ಎಲ್ಲನೂ ಮಾಡ್ಬೋದು ವಿತ್ ಆಸ್ ಪರ್ ವಾಸ್ತು ಪ್ರಕಾರ. ಸೊ ನಾವಿವಾಗ ಫಸ್ಟ್ ಸ್ಟೆಪ್ ಬೈ ಸ್ಟೆಪ್ ಹೋಗೋಣ. ಫಸ್ಟ್ ಬೇಸಿಕ್ ಕಮೆಂಟ್ಸ್ ಎಲ್ಲ ಕಲಿಯೋಣ, ದೆನ್ ವಾಸ್ತು, ದೆನ್ ಪ್ಲ್ಯಾನ್, ಆಮೇಲೆ ಎಲಿವೇಷನ್, ಕ್ರಾಸ್ ಸೆಕ್ಷನ್, ಆ ಥರ ಹೋಗೋಣ. ಸೊ ಆಟೋಕ್ಯಾಡ್ ಇಸ್ ವೆರಿ ಇಂಪಾರ್ಟೆಂಟ್ ನಮಗೆ. ಏನಕ್ಕಂದರೆ 2D ಡ್ರಾಯಿಂಗ್ಸ್ ಎಲ್ಲದಕ್ಕೂ ಕೇಳ್ತಾರೆ. ನೀವು ಆಟೋಕ್ಯಾಡ್ನ ಕಲ್ತ್ಕೊಂಡು ಫ್ರೀಲಾನ್ಸಿಂಗ್ ವರ್ಕು ಸ್ಟಾರ್ಟ್ ಮಾಡಬಹುದು. ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಹೆಂಗೆ ಮಾಡಬೇಕು ಅಂತ. ಸೊ ಫಸ್ಟ್ ಈಸ್ ಯುವರ್ ಆಟೋಕ್ಯಾಡ್. ಆಟೋಕ್ಯಾಡಲ್ಲಿ ನಾವು ಬಂದಿದ ತಕ್ಷಣ ಏನು ಮಾಡಬೇಕು ಅಂತ ಫಸ್ಟ್ ನಾವು ಯೂನಿಟ್ ಸೆಟ್ ಮಾಡ್ಕೋಬೇಕು. ಯೂನಿಟ್ಸ್ ಅಂದರೆ ನಾನು ಏನು ಡೈಮೆನ್ಷನ್ ಕೊಟ್ಟರೆ ಇಲ್ಲಿ ತೊಗೋಬೇಕಂತ. ಬಿಕಾಸ್ ನನಗೆ ಫೀಟ್ ಆ್ಯಂಡ್ ಇಂಚಸಲ್ಲಿ ಬೇಕು, MMಲ್ಲಿ ಬೇಕು, ಮೀಟರ್ಸಲ್ಲಿ ಬೇಕು, ಹೆಂಗೆ ಬೇಕು ಆ ಥರ ಬೇಕು ಅಲ್ವಾ. ಅದಕ್ಕೆ ನಾವು ಕೊಡಬೇಕು, ಇಲ್ಲಿ ಸ್ಪೆಸಿಫೈ ಮಾಡಬೇಕು ನಾನು ಎಂತ್ರಲ್ಲಿ ಮಾಡ್ತಿದ್ದೀನಿ ಅಂತ. ಸೊ ಶಾರ್ಟ್ಕಟ್ ಕೀ ಯೂನಿಟ್ಸಿಗೆ UN ಅಂತ, ಆಮೇಲೆ ಎಂಟರ್. ಆಮೇಲೆ ಇಲ್ಲಿ ಬಂದರೆ ನಮಗೆ ಇಲ್ಲಿ ಲೆಂತ್ ಟೈಪಲ್ಲಿ ಆರ್ಕಿಟೆಕ್ಚರಲ್, ಡೆಸಿಮಲ್, ಇಂಜಿನಿಯರಿಂಗ್, ಫ್ರ್ಯಾಕ್ಷನಲ್, ಸೈಂಟಿಫಿಕ್ ಎಲ್ಲ ಇರುತ್ತೆ. ಆರ್ಕಿಟೆಕ್ಚರಲ್ ಅಂದರೆ ಫೀಟ್ ಆ್ಯಂಡ್ ಇಂಚಸ್ಸಲ್ಲೂ ಹಾಫ್ ಇಂಚು, 1/4 ಇಂಚು ಆ ಥರ. ಇಫ್ ಯು ಕ್ಯಾನ್ ಸಿ ಇಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಆ ಥರ. ಇದು ನಾವು ಯೂಸ್ ಮಾಡೋದು ಆರ್ಕಿಟೆಕ್ಚರಲ್ ಪ್ಲಾನ್ ಮಾಡೋ ಟೈಮಲ್ಲಿ, ಇಲ್ಲ ಸ್ಟ್ರಕ್ಚರಲ್ ಮಾಡೋ ಟೈಮಲ್ಲಿ. ಅವಾಗ ಹಾಫ್ ಇಂಚಸ್ಸು ನಮಗೆ ಅಷ್ಟೇ ಮ್ಯಾಟ್ರ್ ಆಗುತ್ತೆ ಅಲ್ಲೆಲ್ಲ. ಸೊ ಅದಕ್ಕೆ ನೆಕ್ಸ್ಟ್ ಬಂದರೆ ನಾವಿವಾಗ ಡೆಸಿಮಲ್ ನೋಡ್ತೀವಿ. ಡೆಸಿಮಲ್ ಅಂದರೆ ನಾವಿವಾಗ MMಲ್ಲಿ ವರ್ಕ್ ಮಾಡಬೇಕಾ, ಮೀಟರ್ಸಲ್ಲಿ ವರ್ಕ್ ಮಾಡಬೇಕಾ, ಫೀಟಲ್ಲಿ ವರ್ಕ್ ಮಾಡಬೇಕಾ, ಯಾವ ಟೈಪಲ್ಲಿ ವರ್ಕ್ ಮಾಡಬೇಕು ಅಂತ. ಸೊ ಅವಾಗ ಡೆಸಿಮಲ್ ತಗೋತೀವಿ. ಇಂಜಿನಿಯರಿಂಗ್ ಅಂದರೆ ನಾರ್ಮಲ್ ನಮ್ಮದು ಫೀಟ್ ಆ್ಯಂಡ್ ಇಂಚಸ್. ನಾವಿವಾಗ ಹೆಂಗೆ ಹೇಳ್ತೀವಿ, 10 ಅಡಿಗೆ 10 ಅಡಿ ಇದೆ, 30/40 ಸೈಟ್ ಇದೆ ಅಂದರೆ ಅದೆಲ್ಲ ಫೀಟಲ್ಲಿ ಹೇಳ್ತಾರೆ. 30 ಅಡಿಗೆ 40 ಅಡಿ ಅಂತ, ಅದು ನಥಿಂಗ್ ಬಟ್ ಫೀಟ್ ಆ ಥರ ಇರುತ್ತೆ. ಸೊ ಇವಾಗ ಇಲ್ಲಿ 0 ಫೀಟ್ 0 ಇಂಚಸ್ ಹಾಕೋತೀವಿ. ಇಲ್ಲಿ ಇಂಟರ್ಸೆಕ್ಷನಲ್ಲಿ ಇಂಚಸ್ ಹಾಕೋತೀವಿ. ನೀವು ಡೆಸಿಮಲ್ ಸೆಲೆಕ್ಟ್ ಮಾಡಿದ್ರೆ MM ಹಾಕೋಬೋದು, ಸೆಂಟಿಮೀಟರ್ ಹಾಕ್ಬೋದು, ಮೀಟರ್ಸ್ ಹಾಕ್ಬೋದು. ಅದೇ ನೀವು ಇಂಜಿನಿಯರಿಂಗ್ ತೊಗೊಂಡಿರೋದಕ್ಕೆ ನಾವು ಇಂಚಸ್ ತೊಗೊಳ್ಳೋಣ. ನೆಕ್ಸ್ಟ್ ಇದನ್ನು ಮಾಡಿದ ತಕ್ಷಣ ಬೇರೆ ಏನೂ ಚೇಂಜಸ್ ಬೇಡ, ಸದ್ಯಕ್ಕೆ ಸಾಕು ವರ್ಕ್ ಮಾಡೋಕ್ಕೆ. ಸೊ ದಟ್ ಈಸ್ ಓಕೆ ಕೊಟ್ಟಿದ ತಕ್ಷಣ ನೆಕ್ಸ್ಟ್ ಸ್ಟೆಪ್ ಇಸ್ ಡೈಮೆನ್ಷನ್ ಸ್ಟೈಲ್. ಅದಕ್ಕೆ ಶಾರ್ಟ್ಕಟ್ ಕೀ D. ಆವಾಗ ನಿಮಗೆ ಈ ಡೈಮೆನ್ಷನ್ ಸ್ಟೈಲ್ದು ಮ್ಯಾನೇಜರ್ದು ನಿಮಗೊಂದು ಇದು ಪಾಪಪ್ ಆಗುತ್ತೆ ವ್ಯೂ. ಅದರಲ್ಲಿ ನೀವು ಮಾಡಿಫೈಗೆ ಬರಬೇಕು. ಮಾಡಿಫೈಗೆ ಬಂದಿದ ತಕ್ಷಣ ಇಲ್ಲಿ ಪ್ರೈಮರಿ ಯೂನಿಟ್ಸ್ ಇಲ್ಲಿ ತುಂಬ ಇದೆ. ನಾನು ಇದು ಮುಂದೆ ಹೋಗ್ತಾ ಹೇಳ್ಕೊಡ್ತೀನಿ ಇದು ಯಾವಾಗ ಹೆಂಗೆ ಯೂಸ್ ಆಗುತ್ತೆ ಅಂತ. ಫಸ್ಟ್ ಪ್ರೈಮರಿ ಯೂನಿಟ್ಸಲ್ಲಿ ನೀವು ಯೂನಿಟ್ಸಲ್ಲಿ ಏನು ಹಾಕಿಟ್ಟಿದ್ದೀರೋ ಅದೇ ಸೇಮ್ ಹಾಕಬೇಕು. ಇಂಜಿನಿಯರಿಂಗ್ 0 ಫೀಟ್ 0 ಇಂಚಸ್ ಇದನ್ನೆರಡನ್ನ ಸದ್ಯಕ್ಕೆ ಸೆಟ್ ಮಾಡಿಬಿಟ್ಟು ಓಕೆ ಅಂತ ಕೊಟ್ಬಿಟ್ಟು ಸೆಟ್ ಕರೆಂಟ್ ಕೊಡಬೇಕು. ಸೆಟ್ ಕರೆಂಟ್ ಅಂದರೆ ನಾನು ಏನೆಲ್ಲ ಚೇಂಜಸ್ ಮಾಡಿದ್ದೀನಿ ಅದೆಲ್ಲ ಅಕ್ಸೆಪ್ಟ್ ಆಗಲಿ ಇಲ್ಲ ಅಪ್ಲೈ ಆಗಲಿ ಅಂತ ಆ ಥರ ಅದು. ಸೊ ನಾವು ಇದನ್ನು ಸೆಟ್ ಕರೆಂಟ್ ಅಂತ ಕೊಡ್ತೀವಿ, ದೆನ್ ಕ್ಲೋಸ್ ಮಾಡ್ತೀವಿ. ಸೊ ಇವಾಗ ಯೂನಿಟ್ಸ್ ಅಂದರೆ ಏನಕ್ಕೆ ಕೊಡ್ತೀವಿ, ಡೈಮೆನ್ಷನ್ ಸ್ಟೈಲ್ ಅಂದರೆ ಯಾಕಂದರೆ ಯೂನಿಟ್ಸ್ ಅಂದರೆ ನಾನು ನಿಮಗೆ ಹೇಳಿದೆ ನಾನು ಏನರಲ್ಲಿ ಮಾಡಬೇಕು ಅಂತ. ನಾನು ಇವಾಗ ಸಿಸ್ಟಮಲ್ಲಿ ನಾನು 5 4 ಹಾಕಿರೋದು ಏನರಲ್ಲಿ ತೊಗೋಬೇಕಂತ ಯೂನಿಟ್ಸಲ್ಲಿ ವರ್ಕ್ ಮಾಡ್ತೀವಿ. ಡೈಮೆನ್ಷನ್ ಸ್ಟೈಲ್ ಅಂದರೆ ನಾನು ಹಾಕಾದ್ಮೇಲೆ ಡೈಮೆನ್ಷನ್ ತೋರಿಸ್ಬೇಕಲ್ಲ, ಆ ಡೈಮೆನ್ಷನ್ ನನಗೆ ಫೀಟ್ ಆ್ಯಂಡ್ ಇಂಚಸಲ್ಲೇ ಕಾಣಬೇಕಾ ಇಲ್ಲ ಮೀಟರಲ್ಲಿ ಕಾಣಬೇಕಾ, ಇವಾಗ ಡ್ಯೂಲ್ ಡೈಮೆನ್ಷನಲ್ಲಿ ಕಾಣಬೇಕಾ. ಡ್ಯೂಲ್ ಡೈಮೆನ್ಷನ್ ಅಂದರೆ ಫೀಟ್ ಆ್ಯಂಡ್ ಇಂಚಸ್ ಮತ್ತು MM ಎರಡೂ ಸೇರಿ. ಸೊ ಈ ಥರ ಇರುತ್ತೆ. ಅದು ನಾವು ಸದ್ಯಕ್ಕೆ ಬೇಸಿಕ್ಕಿಂದ ಹೋಗ್ಬಿಟ್ಟು ಆಮೇಲೆ ಅಡ್ವಾನ್ಸ್ ಲೆವೆಲ್ಗೆ ಹೋಗೋಣ. ಸೊ ಫಸ್ಟ್ ಇದನ್ನು ಮಾಡಿದ ತಕ್ಷಣ ಫಸ್ಟ್ ನಮ್ಮ ಕಮಾಂಡ್ ಬಂದುಬಿಟ್ಟು ಲೈನ್ ಕಮಾಂಡ್ ಅಂತ. ಅದಕ್ಕೆ ಹೆಂಗೆ ಯಾವತ್ತೂ ನೀವು ಆಟೋಕ್ಯಾಡಲ್ಲಿ ವರ್ಕ್ ಮಾಡೋ ಪ್ರಾಕ್ಟೀಸ್ ಮಾಡ್ತಿದ್ದೀರೋ ಇನಿಷಿಯಲಲ್ಲಿ ಹೆಂಗೆ ಮಾಡ್ಕೊಳ್ಳಿ ಅಂದರೆ ನಿಮ್ಮದು ಲೆಫ್ಟ್ ಹ್ಯಾಂಡ್ ಕೀಬೋರ್ಡಲ್ಲಿ ಇರಬೇಕು, ರೈಟ್ ಶುಡ್ ಬಿ ಆನ್ ಅ ಮೌಸ್, ಆ ಥರ ವರ್ಕ್ ಮಾಡಿ. ನೆಕ್ಸ್ಟ್ ಇಸ್ ಲೈನ್ ಕಮ್ಯಾಂಡ್. L ಎಂಟರ್ ಇಲ್ಲ ಸ್ಪೇಸ್ ಎರಡೂ ಒಂದೇ ಥರ ವರ್ಕ್ ಆಗುತ್ತೆ. ಸೊ L ಎಂಟರ್ ಮಾಡಿದ ತಕ್ಷಣ ನಾವಿವಾಗ ಇಲ್ಲಿ ಮತ್ತು ಇನಿಷಿಯಲಲ್ಲಿ ಇಲ್ಲಿ ಕಮಾಂಡ್ ಪ್ಯಾನಲ್ ನಿಮಗೇನು ಇಲ್ಲಿ ಕಾಣಿಸ್ತಿದೆ ಅದನ್ನು ಓದಬೇಕು ಯಾವತ್ತೂ. ಇಲ್ಲಿ ಲೈನ್ ಏನು ಹೇಳ್ತಿದೆ, ಸ್ಪೆಸಿಫೈ ದಿ ಫಸ್ಟ್ ಪಾಯಿಂಟ್ ಸ್ಪೆಸಿಫೈ ಮಾಡಬೇಕು. ನಾವು ಇವಾಗ ಇಲ್ಲಿ ಸ್ಪೆಸಿಫೈ ದಿ ಫಸ್ಟ್ ಪಾಯಿಂಟ್ ಮಾಡಿದ ತಕ್ಷಣ ಸೆಕೆಂಡ್ ಪಾಯಿಂಟ್ ಕೇಳ್ತಿದೆ. ಬಟ್ ಇವಾಗ ಇಲ್ಲಿ ನನಗೆ ಏನಾಗ್ತಿದೆ, ಇದು 90 ಡಿಗ್ರಿ ಇಲ್ಲ, ನನಗೆ ಸ್ಟ್ರೇಟ್ ಬರ್ತಿಲ್ಲ. ಅದು ಎಕ್ಸಾಕ್ಟಾಗಿ ಹೆಂಗೆ ಗೊತ್ತಾಗುತ್ತೆ ನಿಮಗೆ. ಆಮೇಲೆ ಅದಕ್ಕೆ ನಾವೇನು ಮಾಡ್ತೀವಿ, ಅದಕ್ಕೆ ಆರ್ಥೋ ಅಂತ ಇರುತ್ತೆ. ಆರ್ಥೋ ನಿಮಗೆ ಸಿಸ್ಟಮಲ್ಲಿ ನೋಡಬೇಕಂದ್ರೆ ಇಲ್ಲೇ ಕಾಣಿಸ್ತದೆ ನಿಮಗೆ ಆರ್ಥೋ ಅಂತ. ಇದನ್ನು ಆನ್ ಮಾಡಿದ ತಕ್ಷಣ ನಿಮಗೆ 90 ಡಿಗ್ರಿಯಲ್ಲಿ ಬರುತ್ತೆ. ಇಲ್ಲ ನೀವು PCಯಲ್ಲಿ ವರ್ಕ್ ಮಾಡ್ತಿದ್ದೀರಾ ಅಂದರೆ F8 ಹಾಕಬೇಕು. F8 ಆನ್ ಮಾಡಿದ ತಕ್ಷಣ ನಿಮಗೆ ಇದಾಗುತ್ತೆ. ಅದೇ ಲ್ಯಾಪ್ಟಾಪ್ ಅಂದರೆ F8 ಅಂತ ಹಾಕಿದ ತಕ್ಷಣ ನೀವು ಫಂಕ್ಷನ್ F8 ಮಾಡಬೇಕು, ಇಲ್ಲ ಬರೀ F8 ಮಾಡಬೇಕು. ನೋಡಿ ಇವಾಗ ನಾನು 360 ಹಾಕ್ಬೋದು. ಇದನ್ನು ಆನ್ ಮಾಡಿದ ತಕ್ಷಣ ನನಗೆ 90 ಡಿಗ್ರಿಯಲ್ಲಿ ಎಕ್ಸಾಕ್ಟ್ 90 ಡಿಗ್ರಿಯಲ್ಲಿ ಸ್ಟ್ರೇಟ್ ಲೈನ್ ಬರುತ್ತೆ. ಓಕೆನಾ.
ಇವಾಗಿದ್ದು ಹಾಕಿದ ತಕ್ಷಣ ನಾವು ಸೆಕೆಂಡ್ ಪಾಯಿಂಟ್ ಸ್ಪೆಸಿಫೈ ಮಾಡ್ತೀವಿ. ಈ ಥರ ಆಗುತ್ತಾ? ನಾನು ಇನ್ನೊಂದ್ಸತಿ ತೋರಿಸ್ತೀನಿ. ಲೈನ್ ತೊಗೋಬೇಕು, ನೆಕ್ಸ್ಟ್ ಈ ಥರ ಲೈನ್ನ ಸ್ಪೆಸಿಫೈ ಮಾಡಬೇಕು, ಮತ್ತು ಕ್ಲಿಕ್ ಮಾಡಿದ ತಕ್ಷಣ ಲೆಫ್ಟಲ್ಲಿ ಮೌಸ್ನ ಡ್ರ್ಯಾಗ್ ಮಾಡಬೇಡಿ, ಜಸ್ಟ್ ಅದನ್ನು ಮೂವ್ ಮಾಡಿ, ಅದು ಆಟೋಮೆಟಿಕ್ ಬರುತ್ತೆ. ಇವಾಗ ಇಲ್ಲಿ ನೋಡಿ, ನಾನು ಡ್ರ್ಯಾಗ್ ಮಾಡಿದ್ರೆ ಅದು ನನಗೆ ನೀಟಾಗಿ ಬರಲ್ಲ. ಸೊ ಡ್ರ್ಯಾಗ್ ಮಾಡಬಾರ್ದು, ಲೈನ್ ತೊಗೋಬೇಕು, ಫಸ್ಟ್ ಪಾಯಿಂಟ್ ಸ್ಪೆಸಿಫೈ ಮಾಡಬೇಕು, ಆಮೇಲೆ ಮೌಸ್ನ ಮೂವ್ ಮಾಡಬೇಕು. ಮೂವ್ ಮಾಡಿದ ತಕ್ಷಣ ನಿಮಗೆ ಆಟೋಮೆಟಿಕ್ ಬರುತ್ತೆ. ಇವಾಗ ಅದು ಡೈಮೆನ್ಷನ್ಸ್ಗೆ ಹೇಳ್ತಿದೆ. ನೀವು ವಿತ್ ಡೈಮೆನ್ಷನು ಹಾಕ್ಬೋದು, ವಿತೌಟು ಹಾಗೆ ಎಲ್ಲಿ ಬೇಕಾದ್ರೆ ಅಲ್ಲಿ ಕ್ಲಿಕ್ ಮಾಡ್ಬೋದು. ಇವಾಗ ನಾನು ವಿತ್ ಡೈಮೆನ್ಷನ್ ಅಂತ ಹೇಳಿದೆ, ಇಲ್ಲಿ 20 ಅಂತ ಹಾಕಿದ ತಕ್ಷಣ ಫೀಟ್ ಆ್ಯಂಡ್ ಇಂಚಸ್ ಸಿಂಬಲ್ ಹಾಕಬೇಕು. ಇದು ಫೀಟದು, ಇದೇ ಶಿಫ್ಟ್ ಇಟ್ಕೊಂಡು ಇದನ್ನು ಹಾಕಿದ್ರೆ ಇಂಚಸ್ದು. ಸೊ ನನಗೆ ಫೀಟ್ ಹಾಕಿದ್ರೆ ಇಲ್ಲಿ ನೋಡಿ, ಅದು 20 ಫೀಟಿಗೆ ಬಂದು ನಿಲ್ತು. ಗೊತ್ತಾಯ್ತಾ? ನೆಕ್ಸ್ಟ್ ಅದೇ ಥರ ನಮಗೆ ಎಷ್ಟು ಬೇಕೋ ಆ ಥರದ್ದು ಆ ಶೇಪಲ್ಲಿ ನಾವು ಮಾಡ್ಬೋದು. ಓಕೆನಾ? ಇದು ಕ್ಲಿಯರಾ? ನೆಕ್ಸ್ಟ್ ನಮ್ಮದು ಬಂದುಬಿಟ್ಟು ಪಾಲಿಲೈನ್ ಅಂತ. ಅದಕ್ಕೆ ಶಾರ್ಟ್ಕಟ್ ಕೀ PL ಎಂಟರ್ ಮಾಡಿದ ತಕ್ಷಣ ಸೇಮ್ ಅದೇ ಥರ ಫಸ್ಟ್ ಪಾಯಿಂಟ್ ಸ್ಪೆಸಿಫೈ ಮಾಡ್ತೀವಿ, ನೆಕ್ಸ್ಟ್ ಪಾಯಿಂಟ್ ಸ್ಪೆಸಿಫೈ ಮಾಡ್ತೀವಿ. ಇಲ್ಲ ವಿತ್ ಡೈಮೆನ್ಷನ್ ಇದೆ ಅಂದರೆ ವಿತ್ ಡೈಮೆನ್ಷನ್ ಮಾಡ್ಕೋತೀವಿ. ಇವಾಗ ಇಲ್ಲಿ ನೆಕ್ಸ್ಟ್ ಹೆಂಗೆ ಬೇಕು ಹಾಗೆ ನಾನು ಸೇಮ್ ಶೇಪು ಡ್ರಾ ಮಾಡ್ಕೊಂಡಿದ್ದೀನಿ. ಡ್ರಾ ಮಾಡಿದ ತಕ್ಷಣ ಇಲ್ಲಿ ನೋಡಿ, ನಾನು ಲೈನು ಪಾಲಿಲೈನ್ ಎರಡೂ ಮಾಡಿದೆ. ಬಟ್ ಇದರಲ್ಲಿ ಎರಡರಲ್ಲಿ ಡಿಫ್ರೆನ್ಸ್ ಏನು? ಲೈನ್ ಅಂದರೆ ಎಲ್ಲನೂ ಡಿಫ್ರೆಂಟ್ ಇರುತ್ತೆ. ಫಸ್ಟ್ ಪಾಯಿಂಟ್ ಆ್ಯಂಡ್ ಲಾಸ್ಟ್ ಪಾಯಿಂಟ್ ಅವ್ರದ್ದು ಡಿಫ್ರೆಂಟ್ ಆಗಿರುತ್ತೆ. ಎಲ್ಲ ಅದ್ರ ಪಾಯಿಂಟು ಸಪ್ರೇಟ್ ಇರುತ್ತೆ. ಮತ್ತು ಇದು ಸೆಲೆಕ್ಷನಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಇನಿಷಿಯಲಲ್ಲಿ. ಅದೇ ಪಾಲಿಲೈನ್ ಅಂದರೆ ನಾನು ಒಂದು ಎಂಡ್ ಸೆಲೆಕ್ಟ್ ಮಾಡಿದ್ರೆ ನಿಮಗದು ಫುಲ್ ಸೆಲೆಕ್ಟ್ ಆಗುತ್ತೆ. ಸೊ ನೀವು ಯಾವತ್ತು ಸ್ಟಾರ್ಟಿಂಗ್ ಇನಿಷಿಯಲಲ್ಲಿ ಪಾಲಿಲೈನಲ್ಲಿ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಅವಾಗ ಏನಾಗುತ್ತೆ, ನೀವೇನಾದರೂ ಡ್ರಾ ಮಾಡಿದ್ರೆ ಸೆಲೆಕ್ಷನ್ ಈಸಿ. ಬಟ್ ಇವಾಗ ನಿಮಗೆ ಇದನ್ನು ಲೈನಲ್ಲಿ ಕನ್ವರ್ಟ್ ಮಾಡಬೇಕು ಅಂದರೆ ಎಕ್ಸ್ಪ್ಲೋರ್ಡ್ ಕಮ್ಯಾಂಡ್ ಇದೆ. ಅದನ್ನು ಎಕ್ಸ್ಪ್ಲೋರ್ಡ್ ಮಾಡಿದ ತಕ್ಷಣ ಇವಾಗ ಇಲ್ಲಿ ನೋಡಿ, ಇದು ಸಪ್ರೇಟ್ ಲೈನಲ್ಲಿ ಆಯಿತಾ. ಬಟ್ ಇದು ನೀವು ತಿರ್ಗಾ ಪಾಲಿಲೈನಲ್ಲಿ ಕನ್ವರ್ಟ್ ಮಾಡಬೇಕಂದ್ರೆ ಸೆಲೆಕ್ಟ್ ಮಾಡ್ಕೊಳ್ಳಿ ಎಷ್ಟು ಮಾಡಬೇಕಂತ, ಎಂಟರ್ ಜಾಯಿನ್ ಅಂತ ಕೊಡಿ. ಇವಾಗ ಇಲ್ಲಿ ನೋಡಿ, ಪಾಲಿಲೈನಲ್ಲಿ ಇದು ಕನ್ವರ್ಟ್ ಆಯಿತು, ಇದು ಕನ್ವರ್ಟ್ ಆಯಿತು. ಬಟ್ ಅದೇ ನಿಮ್ಗೆ ಲೈನಲ್ಲಿ ಇದ್ದಿದ್ರೆ ಸೆಲೆಕ್ಷನ್ ಕಷ್ಟ. ಇವಾಗೇನೋ ಸ್ವಲ್ಪ ಇದೆ, ಬಟ್ ನೀವು ವರ್ಕಿಂಗ್ ಅನ್ನೋದು ತುಂಬ ದೊಡ್ಡ ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡಬೇಕಂದ್ರೆ ಕಷ್ಟ ಆಗುತ್ತೆ ಅದು. ಓಕೆನಾ? ಸೊ ಇನಿಷಿಯಲಲ್ಲಿ ಪಾಲಿಲೈನ್ ಮೇಲೆ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಓಕೆ, ನೆಕ್ಸ್ಟ್ ಈಗ ನಮ್ಮದು ಲೈನ್ ಆಯಿತು, ಪಾಲಿಲೈನ್ ಆಯಿತು. ವಿತ್ ಡೈಮೆನ್ಷನು ನಾನು ತೋರಿಸಿದ್ದೀನಿ. ಇವಾಗ ನಾವು ವಿತ್ ಡೈಮೆನ್ಷನ್ ಒಂದು 30/40 ಲೈನಲ್ಲಿ ಹಾಕೋಣ, ಪಾಲಿಲೈನಲ್ಲಿ ಹಾಕೋಣ. ಆಮೇಲೆ ನಾವು ರೆಕ್ಟ್ಯಾಂಗಲಲ್ಲಿ ವಿತ್ ಡೈಮೆನ್ಷನ್ ಹೆಂಗೆ ಹಾಕ್ಬೇಕಂತ ಹೇಳ್ಕೊಡ್ತೀನಿ. ಫಸ್ಟ್ ಪಾಲಿಲೈನಲ್ಲಿ PL ಎಂಟರ್ ಮಾಡಿದೆ, ಫಸ್ಟ್ ಪಾಯಿಂಟ್ ಸ್ಪೆಸಿಫೈ ಮಾಡಿದೆ. ಈಗ ನಾನಿಲ್ಲಿ 30 ಫೀಟ್ ಅಂತ ಕೊಟ್ಟೆ. ನೆಕ್ಸ್ಟ್ ಡೌನಿಗೆ ಮೌಸ್ನ ಮೂವ್ ಮಾಡಿದೆ, 40 ಫೀಟ್ ಅಂತ ಕೊಟ್ಟೆ. ನೆಕ್ಸ್ಟ್ ನಾನು ಇದೇ ಥರ ಸೇಮ್ ಇಲ್ಲೂ 30 ಫೀಟ್ ಅಂತ ಕೊಟ್ಟೆ. ನೆಕ್ಸ್ಟ್ ಈಗ ನೀವು ಇಲ್ಲಿ ಬಂದು ಇಲ್ಲಿ ಕ್ಲಿಕ್ ಮಾಡಿದ್ರೂ ಬರುತ್ತೆ. ಇಲ್ಲ ಎಂಟರ್ ಅಂತ ಮಾಡಿದ ತಕ್ಷಣ ಕ್ಲೋಸ್ ಅಂತ ಅದು ಹೋಗ್ಬಿಟ್ಟು ಫಸ್ಟ್ ಪಾಯಿಂಟಿಗೆ ಹೋಗ್ಬಿಟ್ಟು ಅಟ್ಯಾಚ್ ಆಗುತ್ತೆ. ಇವಾಗ ಇಲ್ಲಿ ನೋಡಿ, ಇದು 30/40 ಬಂತು ನಮ್ಮದು. ಯಾವತ್ತು ನಾವು ಏನು ಡೈಮೆನ್ಷನ್ ಹೇಳ್ತೀವಿ, 30/40, 10/10, 40, 50, 60, 70 ವಾಟ್ ಎವರ್ ದ ಡೈಮೆನ್ಷನ್ ನಾವು ಹೇಳ್ತೀವಿ. ಫಸ್ಟ್ ಡೈಮೆನ್ಷನ್ ನಿಮ್ದು ಯಾವಾಗಲೂ ಹಾರಿಸೆಂಟಲ್ ಡೈಮೆನ್ಷನ್ ಆಗಿರುತ್ತೆ. ಸೆಕೆಂಡ್ ಡೈಮೆನ್ಷನ್ ವಿಲ್ ಬಿ ಆಲ್ವೇಸ್ ಯುವರ್ ವರ್ಟಿಕಲ್ ಡೈಮೆನ್ಷನ್ಸ್. ಇದನ್ನೊಂದು ನೆನ್ಪಿಟ್ಕೊಳ್ಳಿ. ಯಾರು ಹೆಂಗೆ ಹೇಳಿದ್ರು ಇದನ್ನೊಂದು ನೆನ್ಪಿಟ್ಕೋಬೇಕು. ಉಲ್ಟಾ ಮಾಡಿದ್ರೆ ನಮ್ದು ಆ್ಯಕ್ಚುಲ್ ಪ್ಲಾನು ಸೈಟ್ ಎಲ್ಲ ಚೇಂಜ್ ಆಗೋಗ್ಬಿಡುತ್ತೆ. ಸೊ ಫಸ್ಟ್ ಡೈಮೆನ್ಷನ್ ಆಲ್ವೇಸ್ ಯುವರ್ ಹಾರಿಸೆಂಟಲ್ ಡೈಮೆನ್ಷನ್, ನೆಕ್ಸ್ಟ್ ಇನ್ನೊಂದು ಬಂದ್ಬಿಟ್ಟು ವರ್ಟಿಕಲ್ ಡೈಮೆನ್ಷನ್ ಅಂತ. ಓಕೆನಾ? ಇದಾಗಿದ್ದ ತಕ್ಷಣ ನೆಕ್ಸ್ಟ್ ಇವಾಗ ನಾವು ನೆಕ್ಸ್ಟ್ ಹೋಗೋಣ ಸರ್ಕಲ್ಗೆ. ಶಾರ್ಟ್ಕಟ್ ಕೀ ಎಂಟರ್ ಅಂತ. ಎಂಟರ್ ಮಾಡಿದ ತಕ್ಷಣ ಫಸ್ಟ್ ಇಲ್ಲಿ ನಾನು ಇದನ್ನು ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೋಡಿ, ಇವಾಗ ನಾನು ಇಲ್ಲಿ ರೇಡಿಯಸ್ ಡಯಾಮೀಟರಿಗೆ ಡಿಫ್ರೆನ್ಸ್ ಗೊತ್ತು ಅಂದ್ಕೊಂಡಿದ್ದೀನಿ. ಬಟ್ ರೇಡಿಯಸ್ ಅಂದರೆ ಸರ್ಕಲ್ದು ಅರ್ಧ ಬಿಡ್ತು, ಡಯಾಮೀಟರ್ ಅಂದರೆ ಫುಲ್ ಬಿಡ್ತು. ಓಕೆನಾ? ಮತ್ತು ನಾನು ಸ್ವಲ್ಪ ತುಂಬ ಬೇಸಿಕ್ಸಿಂದ ಹೇಳ್ಕೊಡ್ತೀನಿ. ಸೊ ನಿಮಗೆ ಅರ್ಥ ಆಗುತ್ತೆ, ಯಾರಿಗೆ ಬರಲ್ಲ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಷ್ಟೇ. ಸೊ ಇವಾಗ ನಾನು ಇಲ್ಲಿ ರೇಡಿಯಸ್ ಕೊಟ್ಟೆ. ನಾನು ಇವಾಗ ರೇಡಿಯಸ್ ನಾನು ಮೇ ಬಿ ಒಂದು 10 ಫೀಟ್ ಅಂತ ಕೊಟ್ಟರೆ ಇಲ್ಲಿ ನೋಡಿ ಬಂತಾ. ಅದೇ ಥರ ಇಲ್ಲಿ ಸರ್ಕಲಲ್ಲಿ ನಾನು ಕ್ಲಿಕ್ ಮಾಡಿದ್ರೆ ಇಲ್ಲಿ ರೇಡಿಯಸ್, ಡಯಾಮೀಟರ್, 2 ಪಾಯಿಂಟ್, 3 ಪಾಯಿಂಟ್, ಟ್ಯಾನ್ ರೇಡಿಯಸ್, ಟ್ಯಾನ್ ಅಂತ ಎಲ್ಲ ಇರುತ್ತೆ ನಿಮಗೆ. ನಾನು ಇವಾಗ ಮಾಡಿದ್ದು ಸೆಂಟರ್ ರೇಡಿಯಸ್, ಸೆಂಟರ್ ಡಯಾಮೀಟರ್ ಅಂತ ಮಾಡ್ತೀವಿ. ಇವಾಗ ರೇಡಿಯಸ್ದು ಡಬಲ್ಲೇ ಡಯಾಮೀಟರ್ ಅಲ್ವಾ. ನಾನು ಇವಾಗ ಎಷ್ಟು ಕೊಟ್ಟಿದ್ದೆ, ಇವಾಗ 10 ಕೊಟ್ಟಿದ್ದೆ. ಇವಾಗ ನಾನು 5 ಫೀಟ್ ಕೊಟ್ಟರೆ ಇವಾಗ ಇದು ನೋಡಿ, ಅದು ಚಿಕ್ಕದಾಗಿತ್ತು. ಇವಾಗ ನಾವು ಇದನ್ನು ಚೆಕ್ ಮಾಡ್ಕೊಳ್ಳೋಣ ಒಂದು ಸತಿ. ರೇಡಿಯಸ್ಸು ಇದ್ರದ್ದು ಇಲ್ಲಿ ನೋಡಿ 10 ಫೀಟ್ ರೇಡಿಯಸ್ ಅಂದರೆ ಇದು 20 ಫೀಟ್ದು ಸರ್ಕಲ್ ಆಗಿದೆ. ಇದ್ರದ್ದು ರೇಡಿಯಸ್ ಇವಾಗ ನಾನು 5 ಫೀಟ್ ಕೊಟ್ಟಿದ್ದೆ ಅಲ್ವಾ ಡಯಾಮೀಟರು. ಇವಾಗ ನೋಡಿ 2 ಫೀಟ್ 6 ಇಂಚಸ್ ರೇಡಿಯಸ್ ಬಂದಿದೆ ನಮಗೆ. ಓಕೆನಾ? ಅದೇ ಥರ ನಾನು ಇನ್ನೊಂದು ಸತಿ ಸರ್ಕಲ್ ಎಂಟರ್ ಮಾಡಿದ್ರೆ ಸರ್ಕಲ್ ಸಿಗುತ್ತೆ. ನಾನು ತಿರ್ಗಾ ಡಯಾಮೀಟರ್ ತೊಗೊಂಡು ಇಲ್ಲಿ ಇವಾಗ ನಾನು 20 ಫೀಟ್ ಅಂತ ಕೊಟ್ಟರೆ ನೋಡಿ ಸೇಮ್ ಸೈಜದ್ದು ಬಂತ. ಅದೇ ಥರ ನೆಕ್ಸ್ಟು ಇಲ್ಲಿ 2 ಪಾಯಿಂಟ್ ಸರ್ಕಲ್, 2 ಪಾಯಿಂಟ್ ಅಂತ. 2 ಪಾಯಿಂಟ್ ಅಂದರೆ ನಮ್ಮ ಹತ್ರ ಏನಾದರೂ ಡಿಸ್ಟೆನ್ಸ್ ಡಯಾಮೀಟರ್ ಗೊತ್ತಿಲ್ಲ, ಎಕ್ಸಾಕ್ಟಾಗಿ ರೇಡಿಯಸ್ ಗೊತ್ತಿಲ್ಲ, ಚೆಕ್ ಮಾಡೋ ಬದಲು ನೀವು ಡೈರೆಕ್ಟಾಗಿ ಇಲ್ಲಿ 2 ಪಾಯಿಂಟ್ ಅಂತ ಕೊಟ್ಟು ಯಾವ ಪಾಯಿಂಟ್ ಬೇಕು ಆ ಪಾಯಿಂಟ್ ನೀವು ಸೆಲೆಕ್ಟ್ ಮಾಡಿದ್ರೆ ಆ ಪಾಯಿಂಟಿಗೆ ಟಚ್ ಆಗಿಬಿಟ್ಟು ಬರುತ್ತೆ. ಮತ್ತು ಇನ್ನೊಂದು
ಬೈ ಮಿಸ್ಸಾಗಿ ನೀವು ಯಾವುದಾದ್ರೂ ಕಮಾಂಡ್ ಮರ್ತೋದ್ರಿ, ನಿಮಗೇನು ನೆನಪಾಗ್ತಿಲ್ಲ ಏನು ಮಾಡಬೇಕು ಅಂದರೆ ಇಲ್ಲಿ 2 ಪಾಯಿಂಟ್, ಇಲ್ಲಿ ಜಸ್ಟ್ ಮೂವ್ ಏನು ಮಾಡಬೇಡಿ, ಮೌಸ್ನ ಅಲ್ಲಿಡಿ ಅಷ್ಟೇ, ಕ್ಲಿಕ್ ಮಾಡಬೇಡಿ, ಅದೇ ತೋರಿಸುತ್ತೆ ನಿಮಗೆ ಏನು ಮಾಡಬೇಕು ಅಂತ. ಓಕೆನಾ, ಕ್ಲಿಯರಾ? ಅದೇ ಥರ ನೆಕ್ಸ್ಟ್ 3 ಪಾಯಿಂಟು. ಇವಾಗ ಏನು ಇಲ್ಲಿ ಕೇಳ್ತಿದೆ, ಇಲ್ಲಿ ಸೆಂಟರ್ ಪಾಯಿಂಟ್ ಆಫ್ ದಿ ಸರ್ಕಲ್, ಫಸ್ಟ್ ಪಾಯಿಂಟ್ 3 ಪಾಯಿಂಟ್ ಅಂತ ಕೊಟ್ಬಿಟ್ಟು ಸೆಕೆಂಡ್ ಅಂತ ಪಾಯಿಂಟ್ ಕೊಟ್ಟರೆ ಇಲ್ಲಿ ನೋಡಿ ಇಲ್ಲಿಗೆ ಬಂತ ನಿಮ್ಮದು 3 ಪಾಯಿಂಟು. ಅದೇ ಥರ ನೆಕ್ಸ್ಟ್ ಟ್ಯಾನ್ ರೇಡಿಯಸ್. ಟ್ಯಾನ್ ಅಂದರೆ ನಮ್ಮ ಸರ್ಕಲ್ ಎಡ್ಜಸ್ ಇರುತ್ತಲ್ಲ, ಅದಕ್ಕೆ ಟ್ಯಾನ್ ಹೇಳ್ತೀವಿ. ಸೊ ಇವಾಗ ಈ ಟ್ಯಾನ್ ಪಾಯಿಂಟ್ ಇಲ್ಲಿಗೆ ಬಂತು, ಇಲ್ಲಿಗೆ ಒಂದು ಬಂತು, ದೆನ್ ರೇಡಿಯಸ್ ನನಗೆ ಸ್ವಲ್ಪ ಕೊಟ್ಟರೆ ಅದು ಬಂತ, ಟ್ಯಾನ್ ಟಚ್ ಆಗಿ ರೇಡಿಯಸ್ ಬಂತ. ಅದೇ ಥರ ಇದು 3 ಟ್ಯಾನ್ ಅಂತ. ಓಕೆನಾ, ಅಂದರೆ 3 ಟ್ಯಾನ್ ಪಾಯಿಂಟ್ ಅಂತ. ಇಲ್ಲಿ ಫಸ್ಟ್ ಪಾಯಿಂಟ್, ಸೆಕೆಂಡ್ ಪಾಯಿಂಟ್, ದೆನ್ ಸರ್ಕಲ್, ಈ ಪಾಯಿಂಟ್ ಕ್ಲಿಕ್ ಮಾಡಿದ್ರೆ ನೋಡಿ ಬಂತ. ಕ್ಲಿಯರಾ ಇಷ್ಟು? ಸರಿ, ಜೊತೆಗೆ ಇಷ್ಟ ಇರಲಿ. ನಾವು ನೆಕ್ಸ್ಟ್ ಆರ್ಕಿಂದ ನೆಕ್ಸ್ಟ್ ಸೆಷನ್ ನೆಕ್ಸ್ಟ್ ವೀಡಿಯೋಗೆ ಹೋಗೋಣ. ಇದರಲ್ಲಿ ಏನು ಡೌಟ್ ಇದ್ರು ಏನಿದ್ರು ನಿಮಗೆ ಅರ್ಥ ಆಗಲಿಲ್ಲ, ಇಫ್ ಯು ಹ್ಯಾವ್ ಎನಿ ಫೀಡ್ಬ್ಯಾಕ್ಸ್ ಪ್ಲೀಸ್ ಕಮೆಂಟ್ ಆ್ಯಂಡ್ ಪ್ಲೀಸ್ ಫಾಲೋ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.